ಹೆಲೋ ನಮಸ್ಕಾರ ಸ್ನೇಹಿತರೆ. ನೀವು ನಿಮ್ಮ ಚರ್ಮಕ್ಕೆ ಎಷ್ಟು ಆರೈಕೆ ಮಾಡಿದರೂ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಿಲ್ಲವೇ? ಇದಕ್ಕೆ ಕಾರಣ ಇದೆ. ನಾವು ನಮ್ಮ ಚರ್ಮ ಯಾವ ರೀತಿಯದು ಎಂದು ತಿಳಿದುಕೊಳ್ಳದೆ ಒಟ್ಟಾರೆ ಕ್ರೀಮ್ ಹಚ್ಚುವುದು, ಫೇಸ್ ಪ್ಯಾಕ್ ಮಾಡಿಕೊಳ್ಳುವುದು ಮಾಡುತ್ತೇವೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಮೊದಲು ನಮ್ಮ ಸ್ಕಿನ್ ಯಾವ ರೀತಿಯದು ಎಂದು ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲದಿದ್ದರೆ ಈ ವಿಷಯ ನಿಮಗೆ ಸಂಪೂರ್ಣ ಅರ್ಥವಾಗುವುದಿಲ್ಲ. ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಮುಂದಿನ ವಿಷಯ ನೋಡೋಣ. ಸ್ನೇಹಿತರೆ, ನಿಮ್ಮ ಚರ್ಮದಲ್ಲಿ ಒರಟುತನ, ಸೀಳುವಿಕೆ, ಬಿಗುವಿಕೆ ಇದ್ದರೆ ಅದನ್ನು ಒಣಚರ್ಮ ಅಥವಾ ಡ್ರೈ ಸ್ಕಿನ್ ಎಂದು ಹೇಳುತ್ತಾರೆ. ನಿಮ್ಮ ಚರ್ಮದಲ್ಲಿ ಎಣ್ಣೆ ಬಸಿಯುತ್ತಿದ್ದರೆ ಅದನ್ನು ಎಣ್ಣೆ ಚರ್ಮ ಅಥವಾ ಆಯಿಲಿ ಸ್ಕಿನ್ ಎಂದು ಹೇಳಲಾಗುತ್ತದೆ. ಇನ್ನು ಮಿಶ್ರ ಚರ್ಮದವರಲ್ಲಿ ಹಣೆ, ಮೂಗು, ಗಡ್ಡ ಈ ಭಾಗಗಳಲ್ಲಿ ಮಾತ್ರ ಎಣ್ಣೆ ಸ್ವಲ್ಪ ಬಸೆಯುತ್ತದೆ ಮತ್ತು ಉಳಿದ ಭಾಗಗಳಲ್ಲಿ ಕಡಿಮೆಯಾಗಿರುತ್ತದೆ. ಇನ್ನು ನೋಡುವುದಾದರೆ ಕೆಲವರಲ್ಲಿ ಬಹಳ ಎಣ್ಣೆ ಇರುವುದಿಲ್ಲ, ಚರ್ಮ ಬಿಗಿಯುವುದಿಲ್ಲ, ಒಣಗಿದಂತೂ ಇರುವುದಿಲ್ಲ. ಇದನ್ನು ನಾರ್ಮಲ್ ಸ್ಕಿನ್ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇನ್ನು ಮುಂದೆ ನೋಡುವುದಾದರೆ ಯಾವ ಚರ್ಮದವರು ಹೇಗೆ ಆರೈಕೆ ಮಾಡಿಕೊಳ್ಳಬೇಕು, ಯಾವ ಫೇಸ್ ಪ್ಯಾಕ್ ಬಳಸಿಕೊಳ್ಳಬೇಕು ಎಂದು ನೋಡೋಣ. ಚರ್ಮದ ರಕ್ಷಣೆಗೆ ಒಂದು ಸರಿಯಾದ ಸಂರಕ್ಷಿಸುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಸೂರ್ಯನ ಅತೀವ ಕಿರಣಗಳಿಂದ ನಿಮ್ಮ ತ್ವಚೆಯನ್ನು ರಕ್ಷಿಸಿಕೊಳ್ಳಬೇಕು. ಜೇನುತುಪ್ಪ, ನಿಂಬೆ ರಸ, ತರಕಾರಿ ಎಣ್ಣೆ ಮತ್ತು ಹಾಲನ್ನು ಬೆರೆಸಿ ನಿಮ್ಮ ಮುಖಕ್ಕೆ ಲೇಪಿಸಿರಿ. ಇದರಿಂದ ಚರ್ಮ ಹೊಳೆಯುತ್ತದೆ. ಆದರೆ ಇದು ಎಣ್ಣೆ ಚರ್ಮ ಹೊಂದಿದವರಿಗೆ ಸೂಕ್ತವಲ್ಲ. ಸ್ನಾನದ ನೀರಿಗೆ ಅರ್ಧ ಕಪ್ ಜೇನುತುಪ್ಪ ಬೆರೆಸಿ ಸ್ನಾನ ಮಾಡಿದರೆ ಮೃದುವಾದ ಚರ್ಮ ಪಡೆಯುತ್ತೀರಿ. ಪ್ರತಿನಿತ್ಯ ರಾತ್ರಿ ಕ್ಲೆನ್ಸಿಂಗ್ ಮತ್ತು ಮಾಯ್ಶ್ಚರೈಸಿಂಗ್ ಮಾಡುವುದು ಅವಶ್ಯಕ. ಮೇಕಪ್ ಧರಿಸಿ ಮಲಗಬೇಡಿ. ಕ್ಲೆನ್ಸಿಂಗ್ ಮಿಲ್ಕಿನಿಂದ ಇಲ್ಲವೇ ಹಾಲಿನಿಂದ ಮೇಕಪ್ ತೆಗೆದು ಮಲಗಿ. 6-8 ಗಂಟೆಗಳ ಕಾಲ ನಿದ್ದೆ ಮಾಡಿದರೆ ದೇಹದ ಆರೋಗ್ಯ ಮತ್ತು ಹೊಳೆಯುವ ಮುಖವಿರುತ್ತದೆ. ಎಣ್ಣೆ, ಮಸಾಲೆ, ಹೊರಗಿನ ತಿಂಡಿಗಳಿಂದ ಚರ್ಮದ ಗುಣ ಹಾಳು ಮಾಡಿಕೊಳ್ಳಬೇಡಿ. ಮೊಟ್ಟೆ ಮತ್ತು ಜೇನುತುಪ್ಪ ಸೇರಿಸಿ ಮುಖಕ್ಕೆ ಪ್ಯಾಕ್ ಹಾಕಿದರೆ ಸೂರ್ಯನ ಬಿಸಿಲಿನಿಂದಾದ ಕಲೆಗಳನ್ನು ತೆಗೆಯಬಹುದು. ಸೌತೆಕಾಯಿ ರಸ ಇಲ್ಲವೇ ಸೌತೆಕಾಯಿಯಿಂದ ಮಸಾಜ್ ಮಾಡಿದರೆ ಚರ್ಮದಲ್ಲಿ ಎಣ್ಣೆ ಪ್ರಮಾಣ ಕಡಿಮೆಯಾಗುತ್ತದೆ. ದೇಹವನ್ನು ತಂಪಾಗಿಸುವಂತಹ ಪ್ಯಾಕ್ಗಾಗಿ ಬಾದಾಮಿ ಮತ್ತು ಪುದೀನ ಎಲೆಗಳನ್ನು ಪೇಸ್ಟ್ ಮಾಡಿ ಬಿಸಿ ನೀರಿನಲ್ಲಿ ಬೆರೆಸಿ ದೇಹಕ್ಕೆಲ್ಲ ಲೇಪಿಸಿ ಒಣಗಿದ ನಂತರ ತೊಳೆಯುವುದರಿಂದ ಚರ್ಮಕ್ಕೆ ತುಂಬ ಲಾಭವಾಗುತ್ತದೆ. ಕಪ್ಪು ಕಲೆಗಳನ್ನು ತೊಲಗಿಸಲು ಪ್ರತಿನಿತ್ಯ ಕ್ಯಾರೆಟ್ ಜ್ಯೂಸ್ ಮುಖಕ್ಕೆ ಲೇಪಿಸಿರಿ. ಆಪಲ್ ಪೀಸ್ಗಳನ್ನು ತೆಳ್ಳಗೆ ಹಚ್ಚಿ ಮುಖಕ್ಕೆ ತಿಕ್ಕಿದರೆ ಎಣ್ಣೆ ಪ್ರಮಾಣ ಕಡಿಮೆ ಆಗುತ್ತದೆ. ಮೆತ್ತಗೆ ಆಗಿರುವ ಬಾಳೆಹಣ್ಣನ್ನು ಮುಖಕ್ಕೆ ಮಸಾಜ್ ಮಾಡುವುದರಿಂದ ಹೆಚ್ಚಿನ ಕಾಂತಿ ದೊರೆಯುತ್ತದೆ. ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ ಹಾಲಿನಿಂದ ಪುಡಿಯನ್ನು ಕಲಸಿ ಪೇಸ್ಟ್ ತರಹ ಮಾಡಿ ಮುಖಕ್ಕೆ ಲೇಪಿಸಿದರೆ ತುಂಬ ಚೆನ್ನಾಗಿ ಇರುತ್ತದೆ. ಅರ್ಧ ಟೀ ಚಮಚ ಕರಿಬೇವಿನ ಎಲೆಗಳನ್ನು ಪುಡಿ ಮಾಡಿ ಮುಲ್ತಾನಿ ಮಿಟ್ಟಿ ಜೊತೆ ಕಲಸಿ ಮುಖಕ್ಕೆ ಲೇಪಿಸಿದರೆ ತುಂಬ ಒಳ್ಳೆಯದು. ಟೊಮೆಟೊ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಕುತ್ತಿಗೆಗೆ ಲೇಪಿಸಿ 15 ನಿಮಿಷದ ನಂತರ ತೊಳೆದರೆ ತುಂಬ ಕಾಂತಿಯುತವಾಗಿ ಚರ್ಮವನ್ನು ಪಡೆಯುವಿರಿ. ಗುಲಾಬಿ ಎಲೆಗಳನ್ನು ರುಬ್ಬಿಕೊಂಡು ಗಂಧದ ಪುಡಿಯೊಂದಿಗೆ ಬೆರೆಸಿ ಪ್ರತಿನಿತ್ಯ ಮುಖಕ್ಕೆ ಲೇಪಿಸಿದರೆ ತುಂಬ ಲಾಭವಾಗುತ್ತದೆ ಮತ್ತು 2 ವಾರಗಳಲ್ಲಿ ಹೊಸ ಹೊಳಪು ನಿಮ್ಮ ಮುಖಕ್ಕೆ ದೊರೆಯುತ್ತದೆ. ಸಮ ಪ್ರಮಾಣದ ಹಿತವಾದ ಆಹಾರದಿಂದ ಮುಖದ ಮೇಲಿನ ಮೊಡವೆಗಳನ್ನು ತಡೆಯಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ಹಂಪಲುಗಳನ್ನು ಸೇವಿಸಿರಿ. ಒಣಚರ್ಮ ಇರುವವರು ಮುಖಕ್ಕೆ ಹಾಲಿನ ಕೆನೆಯಲ್ಲಿ ಜೇನುತುಪ್ಪ 1 ಚಿಟಿಕೆ ಅರಶಿನ ಬೆರೆಸಿ ಮುಖಕ್ಕೆ ಲೇಪಿಸಿದರೆ ತುಂಬ ಮೃದುವಾದ ಚರ್ಮ ನಿಮ್ಮದಾಗುತ್ತದೆ. ಕಿತ್ತಳೆ ಸಿಪ್ಪೆ ಪುಡಿಯಲ್ಲಿ ಕಡಲೆಬೇಳೆ ಹಿಟ್ಟು, 4-5 ಹನಿ ನಿಂಬೆ ರಸ, 5 ಹನಿ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ನಂತರ ಮುಖ ತೊಳೆದರೆ ಮೊಡವೆ ಕಲೆಗಳು ಕಡಿಮೆಯಾಗುತ್ತದೆ. ಮುಲ್ತಾನಿ ಮಿಟ್ಟಿಗೆ ನಿಂಬೆ ರಸ, ಗುಲಾಬಿ ಜಲ ಬೆರೆಸಿ ಪೇಸ್ಟ್ ತರಹ ಮಾಡಿ ಮುಖಕ್ಕೆ ಲೇಪಿಸುತ್ತಾ ಬಂದರೆ ಚರ್ಮದ ಹೊಳಪು ಹೆಚ್ಚುತ್ತದೆ. ಮಧ್ಯಮ ಚರ್ಮದವರು 2 ಟೀ ಚಮಚ ಜೇನುತುಪ್ಪ, ಬಾದಾಮಿ ಎಣ್ಣೆ, ನಿಂಬೆ ರಸ ಸೇರಿಸಿ ಮುಖಕ್ಕೆ ಲೇಪಿಸಿ 15 ನಿಮಿಷಗಳ ನಂತರ ಮುಖ ತೊಳೆದರೆ ಮುಖದ ಬಿಗುವುತನವನ್ನು ಕಾಪಾಡುತ್ತದೆ. ಒಣ ಚರ್ಮದವರು ಮುಲ್ತಾನಿ ಮಿಟ್ಟಿಗೆ, ಮೊಸರು, ಪುದೀನ ಪುಡಿ ಸೇರಿಸಿ 1 ಗಂಟೆಗಳ ಕಾಲ ನೆನೆಸಿ ನಂತರ ಮುಖಕ್ಕೆ ಹಚ್ಚಿ 15 ನಿಮಿಷದ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳೆದರೆ ಒಳ್ಳೆಯದು. ಎಣ್ಣೆ ಚರ್ಮ ಹೊಂದಿದವರು ಆಲೂಗಡ್ಡೆ ರಸ 1 ಟೀ ಚಮಚ, ಮುಲ್ತಾನಿ ಮಿಟ್ಟಿ 1 ಟೀ ಚಮಚ ಪೇಸ್ಟ್ ತರಹ ಮಾಡಿ ಮುಖಕ್ಕೆ ಲೇಪಿಸಿದರೆ ತುಂಬ ಲಾಭವಾಗುತ್ತದೆ. ಎಲ್ಲ ರೀತಿಯ ಚರ್ಮಕ್ಕೆ ಹೊಂದುವಂತಹ ಒಂದು ಫೇಸ್ ಪ್ಯಾಕ್. ಮೊಟ್ಟೆಯ ಬಿಳಿ ಭಾಗ ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪ, ಮೊಸರು 2 ಟೀ ಚಮಚ, ಅದನ್ನು ಪ್ಯಾಕ್ ತರಹ ಮಾಡಿ
ಮುಖಕ್ಕೆ ಲೇಪಿಸಿರಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಮುಖವನ್ನು ತೊಳೆಯಿರಿ. ತೊಗರಿಬೇಳೆ ಮತ್ತು ಕಡಲೆಬೇಳೆಯನ್ನು 1-2 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಬಳಿಕ ಅರೆದು ಅದಕ್ಕೆ 1 ಚಿಟಿಕೆ ಅರಶಿನ, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಹಾಲು ಸೇರಿಸಿ ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತೊಳೆದುಕೊಂಡರೆ ಮುಖವು ತುಂಬ ಮೃದುವಾಗುತ್ತದೆ. ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳು, ಕಾಲೇಜು ಹುಡುಗಿಯರು ಬಿಸಿಲಿನಲ್ಲಿ ಓಡಾಡಬೇಕಾಗುತ್ತದೆ. ಅದರಿಂದ ಚರ್ಮದ ಮೇಲೆ ಕಪ್ಪು ಉಂಟಾಗುತ್ತದೆ. ಇದನ್ನು ತೊಲಗಿಸಲು ಆಲೂಗಡ್ಡೆ ರಸ ಹಚ್ಚಬೇಕು. ಪಪ್ಪಾಯ ಹಣ್ಣಿನ ರಸವನ್ನು ತೆಗೆದುಕೊಂಡು ಮೆತ್ತಗೆ ಮಾಡಿ ಅದರಿಂದ ಮುಖವನ್ನು ಮಸಾಜ್ ಮಾಡಿದರೆ ಕಲೆಗಳು, ಮೊಡವೆಗಳು, ಬ್ಲ್ಯಾಕ್ ಹೆಡ್ಸ್ಗಳು ಎಲ್ಲ ಹೋಗುತ್ತದೆ. ಕೈಯಲ್ಲಿ ಪಪ್ಪಾಯ ಒಣಗುವವರೆಗೂ 15 ನಿಮಿಷ ಮಸಾಜ್ ಮಾಡಿರಿ. ಚರ್ಮ ಸುಕ್ಕು ಕಟ್ಟುವುದನ್ನು ತಡೆಯಲು ಕಡಲೆಬೇಳೆ ಹಿಟ್ಟಿನಲ್ಲಿ ಮೊಸರು ಬೆರೆಸಿ ಮುಖಕ್ಕೆ ಲೇಪಿಸಿರಿ. ತುರಿದ ಆಲೂಗಡ್ಡೆಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿದರೆ ಎಲ್ಲ ರೀತಿಯ ಚರ್ಮದವರಿಗೂ ಒಳ್ಳೆಯದು. ಹುಬ್ಬುಗಳನ್ನು ಹೊರತುಪಡಿಸಿ ಲೇಪಿಸಿ. ಎಣ್ಣೆ ಚರ್ಮದವರಿಗೆ ಬ್ಲ್ಯಾಕ್ ಹೆಡ್ಸ್ ತೊಂದರೆ ಇರುತ್ತದೆ. ಅಂಥವರು ಕಡಲೆ ಹಿಟ್ಟಿನಲ್ಲಿ ಮೊಸರು ಬೆರೆಸಿ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ಇರುತ್ತದೆ ಅಲ್ಲೆಲ್ಲ ಹಚ್ಚಿ ಮಸಾಜ್ ಮಾಡಿರಿ. 1 ಟೀ ಚಮಚ ಜೇನುತುಪ್ಪಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮುಖಕ್ಕೆಲ್ಲ ಮಸಾಜ್ ಮಾಡಿರಿ. ಇದರಿಂದ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ತೆಗೆಯಬಹುದು. ಮುಖ್ಯವಾಗಿ ಗದ್ದ ಮತ್ತು ಮೂಗಿನ ಭಾಗಕ್ಕೆ ಮಾಡಿರಿ. ಒಳ್ಳೆಯ ಸ್ಕ್ರಬ್ ಮನೆಯಲ್ಲೇ ತಯಾರಿಸಬೇಕಾದರೆ ಗಂಧದ ಪುಡಿ, ಕಿತ್ತಲೆ ಸಿಪ್ಪೆ ಪುಡಿ ಮತ್ತು ಮುಲ್ತಾನಿ ಮಿಟ್ಟಿ ಈ 3ನ್ನು ಸಮ ಪ್ರಮಾಣದಲ್ಲಿ ಕಲಸಿ ಬಳಸಿದರೆ ದೇಹದ ಮೇಲಿನ ಡೆಡ್ ಸ್ಕಿನ್ ತೊಲಗಿಸುತ್ತದೆ. ಗಂಧದ ಪೇಸ್ಟ್, ರೋಸ್ ವಾಟರ್ ಬೆರೆಸಿ ಮುಖಕ್ಕೆ 15 ದಿನಗಳಿಗೊಮ್ಮೆ ಲೇಪಿಸಿದರೆ ಅಧಿಕ ಹೊಳಪನ್ನು ಚರ್ಮದಲ್ಲಿ ಕಾಣಬಹುದು. ಸೌತೆಕಾಯಿ ರಸಕ್ಕೆ ಹಾಲು ಬೆರೆಸಿ ಮುಖಕ್ಕೆ ಲೇಪಿಸಿದರೆ ಕಪ್ಪು ಕಲೆಗಳನ್ನು ತೊಲಗಿಸುತ್ತದೆ.